മലയിൽ ശബരിമലയിൽ മനസ്സു തേടും. ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಮಿಗಳೇ, ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಏನೆಂದರೆ, ಇಷ್ಟೆಲ್ಲ ಅಯ್ಯಪ್ಪನ ಬಗ್ಗೆ ಹೇಳ್ತೀನಿ ಅಂದರೆ ನಾನು ಎಲ್ಲವನ್ನೂ ಅಯ್ಯಪ್ಪನ ಬಗ್ಗೆ ಅರಿತುಕೊಂಡಿನಿ ಅಂತ ನಿಮಗೆ ಎನಿಸಬಹುದು. ಆದರೆ ಸ್ವಾಮಿಗಳೇ, ಅಯ್ಯಪ್ಪನ ಬಗ್ಗೆ ಎಲ್ಲವನ್ನೂ ಅರಿಯಬೇಕೆಂದರೆ ಬಹಳ ಕಷ್ಟ ಇದೆ. ಅಯ್ಯಪ್ಪನಿಗೆ ನಾವು ನೀವು ಯಾರೂ ಸಾಟಿಯಲ್ಲ. ಮತ್ತೊಂದು ವಿಷಯ ಹೇಳ್ತೀನಿ ಸ್ವಾಮಿಗಳೇ, ನಾವು ಎಷ್ಟು ಸಲ ಶಬರಿಮಲೆ ಯಾತ್ರೆ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಅದರಿಂದ ಏನು ಪಡೆದುಕೊಂಡಿದ್ದೀವಿ ಅಂತ ತಿಳ್ಕೋಬೇಕು. ನಾವು ಪ್ರತಿ ವರ್ಷ ಮಾಲೆ ಹಾಕಿ ಶಬರಿಮಲೆಗೆ ಹೋಗಬೇಕಂದ್ರೆ ನಾವು ಕನ್ನಿಸ್ವಾಮಿ ಎಂದೇ ಭಾವಿಸಿ ಯಾತ್ರೆ ಮಾಡಬೇಕು. ಬನ್ನಿ ಸ್ವಾಮಿಗಳೇ, ಅಯ್ಯಪ್ಪನ ಯೋಗ ರೂಪದಲ್ಲಿ ಮೊಣಕಾಲಿಗೆ ಕಟ್ಟುವಂಥ ಯೋಗ ಪಟ್ಟಣದ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತೊಂದು ಸಾರಿ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸರಿ, ಅಯ್ಯಪ್ಪ ಸ್ವಾಮಿಯು ಯೋಗ ಮುದ್ರೆಯಲ್ಲಿ ಕುಳಿತು ಬರುವ ಭಕ್ತಾದಿಗಳಿಗೆ ಅಭಯ ವಸ್ತ್ರವನ್ನು ನೀಡುತ್ತಾನೆ. ಅಯ್ಯಪ್ಪನ ಬಗ್ಗೆ ಎಂದು ಯೋಗ ಪಾದಾಸನ, ಅರ್ಧಾಸನ ಎಂದು ಕರೆಯಲಾಗುತ್ತದೆ. ಈ ಭಂಗಿಯಲ್ಲಿ ತಪಸ್ವಿಗಳು ಮಾತ್ರ ಕುಳಿತುಕೊಳ್ಳುತ್ತಾರೆ. ಹೀಗೆ ಯೋಗ ಮುದ್ರೆಯಲ್ಲಿ ಕುಳಿತು ಅಯ್ಯಪ್ಪ ಸ್ವಾಮಿಯು ಮೊಣಕಾಲು ಸುತ್ತಲೂ ಒಂದು ಯೋಗ ಪಟ್ಟಣವನ್ನು ಕಟ್ಟಿರುತ್ತಾರೆ. ಅದನ್ನು ಯೋಗ ಪಟ್ಟಣ ಎಂದೇ ಕರೆಯಲಾಗುತ್ತೆ. ಶ್ರೀ ಅಯ್ಯಪ್ಪ ಸ್ವಾಮಿಯು ಯೋಗ ಪಟ್ಟಣದ ಬಗ್ಗೆ ಒಂದು ರೋಚಕವಾದ ಸಂಗತಿ ಇದೆ. ಅಯ್ಯಪ್ಪ ಸ್ವಾಮಿಯ ಧರೆಯ ಮೇಲೆ ಜನಿಸಿದ ಉದ್ದೇಶವನ್ನು ಅರಿತು ಪಂದಳ ರಾಜ್ಯದ ರಾಜಶೇಖರನು ಅಯ್ಯಪ್ಪ ಸ್ವಾಮಿಗೆ ದೇವಾಲಯವನ್ನು ಕಟ್ಟಿಸಿಕೊಡುತ್ತಾರೆ. ಅಷ್ಟೇ ಅಲ್ಲದೆ ಅಯ್ಯಪ್ಪ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನು ಎನ್ನುತ್ತಾರೆ. ಅದು ಈಡೇರುವುದಿಲ್ಲ. ಸಾಕು ತಂದೆಯಾದ ಪಂದಳ ರಾಜ ಆಗಮಿಸಿದಾಗ ಅವರಿಗೆ ಗೌರವವನ್ನು ಸೂಚಿಸಬೇಕೆಂದು ಅಯ್ಯಪ್ಪ ಸ್ವಾಮಿ ಯೋಗ ಮುದ್ರೆಯಲ್ಲಿ ಕುಳಿತಿದ್ದಾಗ ಎದ್ದು ನಿಲ್ಲಲು ಪ್ರಯತ್ನಿಸುತ್ತಾನೆ. ಅಯ್ಯಪ್ಪ ಸ್ವಾಮಿಯನ್ನು ಆ ಭಂಗಿಯಲ್ಲಿ ನೋಡಿ ಭಾವಪರಿಶರಾದ ರಾಜರು ಆತನನ್ನು ಎದ್ದೇಳು ಬಿಡುವುದಿಲ್ಲ. ತನ್ನ ಭುಜದ ಮೇಲಿನ ಚಿನ್ನದ ಪಟ್ಟಿಯನ್ನು ಅಯ್ಯಪ್ಪ ಸ್ವಾಮಿಯೇ ಮೊಣಕಾಲನ್ನು ಸುತ್ತಿ ಬಂಧಿಸುತ್ತಾರೆ. ಹೀಗೆ ಅಯ್ಯಪ್ಪ ಸ್ವಾಮಿಗೆ ಯೋಗ ಪಾದಾಸನದಲ್ಲಿ ಕುಳಿತುಕೊಳ್ಳಲು ಸುಲಭವಾಗುತ್ತದೆ. ಅಯ್ಯಪ್ಪನು ಯೋಗ ರೂಪದಲ್ಲಿ ಕುಳಿತಿದ್ದ ಅಯ್ಯಪ್ಪನನ್ನು ನೋಡಿ ಆನಂದಿಸುತ್ತಾರೆ. ಅದಕ್ಕೆ ದೇವರುಗಳೆಲ್ಲ ಬಲಗಾಲು ಮಡಿಸಿದರೆ ಎಡತೊಡೆಯ ಮೇಲೆ ತಮ್ಮ ಮಕ್ಕಳನ್ನು ಅಥವಾ ತಮ್ಮ ಹೆಂಡತಿಗಳನ್ನು ಕುಳ್ಳಿರಿಸಿಕೊಳ್ಳುತ್ತಾರೆ. ಹೀಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಆದ ಕಾರಣ ಅವರು ತಮ್ಮ ಮೊಣಕಾಲನ್ನು ಮಡಿಸಿ ಯಾರಿಗೆ ಆಸನನ್ನು ಒದಗಿಸಲಿಲ್ಲ. ಇದೇ ನೋಡಿ ಸ್ವಾಮಿಗಳೇ ಅಯ್ಯಪ್ಪ ಸ್ವಾಮಿಯ ಯೋಗ ಪಟ್ಟಣದ ರಹಸ್ಯ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.